ವೆಲ್ಕಮ್ ಟು ತುಳಜಾ ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ಮನೆಯಲ್ಲಿನೇ ಕೇಕ್ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಕೇಕ್ ಟಿನ್ನನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಡಸ್ಟ್ ಮಾಡ್ಕೋಬೇಕು. ಈಗ ಜಲ್ದಿ ಹಿಡ್ಕೋಬೇಕು ನಾವು. ಇಲ್ಲಿ 1/2 ಕಪ್ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಇದು ಈ ಥರ 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ಜರಡಿ ಹಿಡ್ಕೊಂಡು ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಕಾಫಿ ಕೇಕ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಕಾಫಿ 1 ಪ್ಯಾಕೆಟ್ ಬ್ರೂ ಕಾಫಿ ಪೌಡರ್ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನಮಗೆ ಬೀಟರ್ ಬೇಕಾಗುತ್ತೆ. ಇಲ್ಲಿ 1/4 ಕಪ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಕೇಕ್ ಜೆಲ್ 1/2 ಟೀ ಸ್ಪೂನ್ ಕೇಕ್ ಜೆಲ್ ತೊಗೋಬೇಕು. ಬೀಟರ್ ಸಹಾಯದಿಂದ ನಾವು ಅದು ಬೀಟ್ ಮಾಡ್ತಾ ಇರಬೇಕು, ನೊರೆ ಬರಬೇಕದು. ಅಲ್ಲಿ ತನಕ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ 1/4 ಕಪ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ 1/4 ಕಪ್ ಪ್ಲಸ್ 1 ಟೇಬಲ್ ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್. ಇಲ್ಲಿ 1/4 ಕಪ್ ಪ್ಲಸ್ 1 ಟೇಬಲ್ ಸ್ಪೂನ್ ತನಕ ಕಂಡೆನ್ಸ್ಡ್ ಮಿಲ್ಕ್ ತಗೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವೇನು ಕಾಫಿದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆದಮೇಲೆ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ವೆನಿಲಾ ಎಸೆನ್ಸ್ 1/2 ಟೀ ಸ್ಪೂನ್, ಆಮೇಲೆ 1/4 ಟೀ ಸ್ಪೂನ್ನಿಂದ ವಿನೆಗರ್ ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ. ಎಲ್ಲ ಕಲಿಸ್ಕೊಂಡ್ಮೇಲೆ ಜಾಸ್ತಿ ಓವರ್ ಬೀಟ್ ಮಾಡಬಾರ್ದು. ಈಗ ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಟ್ಯಾಪ್ ಮಾಡೋದಕ್ಕಿಂತ ಈ ಥರ ಫಿಂಗರ್ ಹೆಲ್ಪಿಂದ ಇವನ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ಓವೆನ್ನಲ್ಲಿ ಮಿಡಲ್ ರ್ಯಾಕಲ್ಲಿ ನಾನು ಬೇಕ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಟೆಂಪ್ರೇಚರ್ 180 ಡಿಗ್ರಿ, ಬೋತ್ ದಿ ರಾಡ್ಸ್ ಆನ್, ಫ್ಯಾನು ಕೂಡ ಆನ್ ಇರುತ್ತೆ. ನೋಡಿ ಕೇಕ್ ಯಾವ ಥರ ರೇಸ್ ಆಗಿ ಬಂದಿದೆ. ಇದನ್ನು ಪೂರ್ತಿಯಾಗಿ ಆರಬೇಕು. ಅಲ್ಲಿ ತನಕ ನಾವು ಒಂದು ಕ್ಲೀನ್ ಕ್ಲಾತನ್ನು ಮುಚ್ಚಿಟ್ಬಿಡೋಣ. ಈಗ ಕೇಕನ್ನು ಡಿಮೋಲ್ಡ್ ಮಾಡ್ಕೋಬೇಕು. ಡಿಮೋಲ್ಡ್ ಮಾಡ್ಕೊಂಡ ನಂತರ ಈ ಥರ ನಾವು ಮಾರ್ಕ್ ಮಾಡಿಕೊಂಡು ಕೇಕನ್ನು ಲೇಯರ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ದಾರದಿಂದ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲೇ ದಾರನ ಇನ್ಸರ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾನು ಫಸ್ಟಿಗೆ 2 ಲೇಯರ್ ಅಂದ್ಕೊಂಡಿದ್ದೆ, ಆಮೇಲೆ 3ನೇ ಲೇಯರ್ ಇಲ್ಲ ಅಂಥೇಳಿ ಅದು ಒಂದು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡ್ಬಿಟ್ಟೆ. ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಬೌಲ್ಗೆ ನಾನು 1 ಟೇಬಲ್ ಸ್ಪೂನ್ ಶುಗರ್ ಮತ್ತು ಕಾಫಿ ಪೌಡರು, ಆಮೇಲೆ 1 ಗ್ಲಾಸ್ ಬಿಸಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಎಲ್ಲ ಡಿಸಾಲ್ವ್ ಆಗಬೇಕು, ಅದು ಪೂರ್ತಿಯಾಗಿ ಆರಬೇಕು. ಈಗ ಕೇಕಿಗೆ ಕ್ರೀಮ್ ಹಾಕೋಣ. ಫಸ್ಟು ಇದು ಮಿಡಲ್ ಒನ್ ನಾವೇನು ಕೇಕ್ ಲೇಯರ್ ಇರುತ್ತಲ್ಲ ಅದನ್ನು ಫಸ್ಟು ಬೇಸ್ಗೆ ಇಡಬೇಕು. ಮಿಡಲ್ ಪೋರ್ಷನ್ನ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ನಾವು ಬೇಸ್ಗೆ ತೊಗೋಬೇಕು. ಅದಕ್ಕೆ ನಾವೇನು ಹಾಲಿನ ಮಿಕ್ಸರ್ ಇರುತ್ತಲ್ಲ ಅದನ್ನು ಎಲ್ಲ ಕಡೆನೂ ಹಾಕೋಬೇಕು. ಈಗ ವಿಪ್ಪಿಂಗ್ ಕ್ರೀಮ್ ಏನಂದರೆ ತಣ್ಣಗಿರಬೇಕು. ಆವಾಗ ನಾವು ಹೈ ಸ್ಪೀಡಲ್ಲಿ ಇಟ್ಕೊಂಡು ಜೋರಾಗಿ ತಿರುಗಿಸ್ತಾ ನಾವು ಬೀಟ್ ಮಾಡ್ಕೋಬೇಕು. ನಾನು ಮಧ್ಯಾಹ್ನ ಮಾಡ್ತಾಯಿದ್ದೆ ಕೇಕ್, ಸೊ ಸ್ವಲ್ಪ ಮೆಲ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನೀವು ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತಲ್ಲಿ ನೀವು ಕೇಕ್ ಮಾಡಿಕೊಂಡ್ರೆ ಅಷ್ಟೊಂದು ಕಷ್ಟ ಆಗಲ್ಲ. ಈ ಥರ ಸ್ಟಿಫ್ ಪೀಕ್ ಬರಬೇಕು. ಈಗ ರೆಡಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಚಾಕೋ ಸಿರಪ್ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವೇನದು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಕಾಫಿದು ಮತ್ತು ಶುಗರ್ದು ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೀಟ್ ಮಾಡ್ಕೊಳ್ಳೋಣ. ಈ ಥರ ಜೋರಾಗಿಯೇ ನಾವು ಬೀಟ್ ಮಾಡ್ಕೋಬೇಕಾಗುತ್ತೆ. ಹ್ಯಾಂಡನ್ನು ಫಾಸ್ಟಾಗಿ ಮೂಮೆಂಟ್ ಮಾಡಬೇಕು. ಈಗ ಸ್ಟಿಫ್ ಪೀಕ್ಸ್ ಬಂದಿದೆ. ಈಗ ವಿಪ್ಪಿಂಗ್ ಕ್ರೀಮ್ ಏನಂದರೆ ರೆಡಿ ಆಗಿದೆ. ಇದನ್ನು ಈಗ ನಾವು ಕೇಕಿಗೆ
ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ಒಂದು ಕೇಕ್ ನಾವು ಹಾಕ್ಕೊಂಡಿದ್ವಲ್ಲ, ಇದ್ರ ಮೇಲೆ ಒಂದು ಲೇಯರ್ ಕ್ರೀಮ್ ಹಾಕ್ಕೊಳ್ಳೋಣ. ಇಲ್ಲಿ ಫ್ಲೇವರ್ಗೆ ಒಂದು ಲೇಯರ್ ಕ್ರೀಮ್ ಹಾಕ್ಕೊಂಡು ಮತ್ತು ಚಾಕೋ ಸಿರಪ್ನ ಆ್ಯಡ್ ಮಾಡ್ಕೋಬೇಕು ಫ್ಲೇವರ್ಗೆ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಚಾಕೋ ಚಿಪ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಫಸ್ಟ್ ನಾವು ಮಿಡಲ್ ಪೋರ್ಷನ್ನ ನಾವು ಬೇಸ್ನಲ್ಲಿಟ್ವಿ. ಈಗ ಟಾಪ್ನಲ್ಲಿರೋದನ್ನು ನಾವು ಮಿಡಲ್ ಇಡಬೇಕು. ಲೋವರ್ ಪಾರ್ಟ್ ಇರೋದನ್ನು ನಾವು ಅಪ್ಪರ್ ಪಾರ್ಟಿಗೆ ತೊಗೋಬೇಕು. ಸೇಮ್ ಪ್ರೊಸೆಸ್ ರಿಪೀಟ್. ಕ್ರೀಮ್ ಹಾಕ್ಕೊಂಡು ಮತ್ತು ಚಾಕೋ ಸಿರಪ್ ಹಾಕ್ಕೊಂಡು ಗಾರ್ನಿಷ್ ಮಾಡಿ. ಇದು ಬಾಟಮ್ನಲ್ಲಿರೋದನ್ನು ಫಸ್ಟ್ ಟಾಪ್ಗೆ ತೊಗೋಬೇಕು. ಶುಗರ್ ಸಿರಪ್ಪು, ಕಾಫಿ ಸಿರಪ್ ಹಾಕ್ಕೊಂಡು ಮತ್ತು ಒಂದು ಲೇಯರ್ ಕ್ರೀಮ್ ಹಾಕ್ಕೋಬೇಕು. ಈ ಥರ ಒಂದು ಸ್ಕ್ರ್ಯಾಪರ್ ತೊಗೊಂಡು ನೀಟಾಗಿ ಎಡ್ಜಸ್ಸನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಕೇಕ್ ಬೋರ್ಡನ್ನು ಎಕ್ಸ್ಟ್ರಾ ಕೇಕ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು. ನಾನು ಸ್ವಲ್ಪ ಡಿಸೈನ್ ಇರಲಿ ಅಂಥೇಳಿ ನಾನು ಸ್ಕ್ರ್ಯಾಪರ್ ತೊಗೊಂಡು ಮಾಡ್ತಾಯಿದ್ದೀನಿ. ಇದು ನಾನು ಟೆಕ್ಸ್ಚರ್ ಎಫೆಕ್ಟ್ ಕೊಡ್ತಾಯಿದ್ದೆ. ನನ್ನ ಹತ್ರ ಜಾಸ್ತಿ ಕಲರ್ಸ್ ಇರಲಿಲ್ಲ, ಹಾಗಾಗಿ ಚಾಕೋ ಸಿರಪ್ನೇ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಟ್ಯಾಪ್ ಮಾಡಬೇಕು. ಇದರಲ್ಲಿನೂ ಚಾಕೋ ಸಿರಪ್ ಹಾಕ್ಕೊಂಡು ಕ್ರೀಮನ್ನು ಹಾಕ್ಕೊಂಡು ಬಾರ್ಡರ್ನ ಹಾಕ್ಕೋಬೇಕು. ನಾನು ಸ್ಟಾರ್ ನಾಝಲ್ ತೊಗೊಂಡಿದ್ದೀನಿ. ಈ ಥರ ಬಾರ್ಡರ್ಗೆ ಹಾಕ್ತಾ ಹೋಗಬೇಕು. ಸ್ಟಾರ್ ನಾಝಲ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬೋದು. ಮೇಲ್ಗಡೆ ಸಣ್ಣದ ಫ್ಲವರ್ಸ್ ಆಗಿ ಹಾಕ್ಕೊಂಡೆ ನಾನು. ನೋಡಿ ಈಗ ರೆಡಿ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ ನಾವು 3 hours ಇಡಬೇಕು. ಆಮೇಲೆ ಸರ್ವ್ ಮಾಡಬೇಕು.